ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ಬರ್ಕಾತು. ನಾನು ಡಾಕ್ಟರ್ ಮೀರ್ ಎಚ್ ಅಂತ. ನಾನು ಒಂದು ಜನರಲ್ ಫಿಸಿಷಿಯನ್ ಮೆಡಿಕೇರ್ ಕ್ಲಿನಿಕ್ ಸಾಯಿಲ್ 1920 HSR ಲೇಔಟ್ ಬೆಂಗಳೂರು, ಭಾರತ ದೇಶದಿಂದ. ನಾವು ಕ್ಲಿನಿಕಲ್ಲಿ ನೋಡ್ತೀವಿ ತುಂಬ ಯಂಗ್ಸ್ಟರ್ಸು, ಕಮ್ಮಿ ವಯಸ್ಸಿನವರು, ಜಸ್ಟ್ ಎಜುಕೇಷನ್ ಮುಗ್ದಿರೋರು, ತುಂಬ ಜನರು ಏನು ಮಾಡ್ತಾರೆ, ಕೆಲಸ ಇರಲ್ಲ, ಮನೆ ಇರಲ್ಲ, ಬಟ್ಟೆ ಇರಲ್ಲ, ದುಡ್ಡಿರಲ್ಲ. ಅದಕ್ಕೆ ಏನು ಮಾಡ್ತಾರೆ, ಏನು ಮಾಡಬೇಕು ಅಂತ ಒಂದು ಟ್ರೆಂಡು ರೀಸೆಂಟಾಗಿ ಶುರುವಾಗಿದೆ. ಅದೇನೆಂದರೆ, ಹಿಸ್ಟ್ರಿ ಎಲ್ಲ ಓದ್ತಾರೆ, ಅದರಲ್ಲಿ ಯಾರು ಗ್ರೇಟು ಪರ್ಸನಾಲಿಟೀಸ್ ಅಂತ ಓದ್ತಾರೆ. ಅವ್ರಿಗೆ ಏನು ಗೊತ್ತಾಗುತ್ತೆ ಅಂದರೆ, ಹಳೆಯ ಕಾಲದಲ್ಲಿ ಬಂದಿರುವ ಪ್ರವಾದಿಗಳು, ಪ್ರಾಫಿಟ್ಸು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಎಲ್ಲ ಯೋಚನೆ ಮಾಡಿಬಿಟ್ಟು ಅವ್ರೇನು ಮಾಡ್ತಾರೆ, ನಾನೇ ಆ ಥರ ಆಗಿಬಿಡ್ತೀನಿ ಅಂತ ಒಂದು ನಿರ್ಧಾರ ತಗೊಂಡು ಅವರು ನಡೆದ ದಾರಿಯಲ್ಲಿ ನಡೆಯೋಕ್ಕೆ ಶುರು ಮಾಡ್ತಾರೆ. ನಾನೇ ಅವರು, ನಾನೇ ಆ ಪ್ರವಾದಿ ಅಂತ ಒಂದು ನಂಬಿಕೆ ಅವರಲ್ಲಿ ಬಂದ್ಬಿಡುತ್ತೆ. ಅವ್ರ ಸ್ನೇಹಿತರಿಗೆ ಎಲ್ಲ ಈ ಥರ ಹೇಳಿಬಿಡ್ತಾರೆ, ನಾನೇ ಆ ಪ್ರವಾದಿ ಆಗ್ತಾ ಇದ್ದೀನಿ ಅಂತ. ನಮಗೆ ನಮಗೆ ಗೊತ್ತು ಆ ಪ್ರವಾದಿಗಳು ಎಷ್ಟು ಮಹಾನವಾಗಿದ್ದರು, ದೇವರವ್ರಿಗೆ ಆ ಮಹಾನತೆಯಿಂದ ಮಾಡಿದರು ಮತ್ತು ಆ ಮಹಾನತೆ ಅವ್ರಿಗೆ ತೋರ್ಸೋಕ್ಕೆ ಪ್ರಪಂಚಕ್ಕೆ ಕಳಿಸಿದ್ರು. ಬಟ್ ಅಲ್ಲಿ ಯಾವುದೂ ಹಳೆಯ ಪ್ರವಾದಿಗಳ ಪುಸ್ತಕದಲ್ಲಿ ನೀವು ಅದೇ ಥರ ಆಗಿಬಿಟ್ಟು ತೋರಿಸಿ ಅಂತ ಎಲ್ಲೂ ಬರೆದಿಲ್ಲ. ಅದು ನೀವು ಅರ್ಥ ಮಾಡ್ಕೊಳ್ಬೇಕು. ಎಲ್ಲ ಪ್ರವಾದಿಗಳು ಸ್ವಲ್ಪ ಹೇಳಿಕೆಗಳನ್ನು ಹೇಳಿದ್ದಾರೆ, ಅದನ್ನು ನೀವು ಪಾಲಿಸಿದ್ರೆ ಸಾಕು. ಎಲ್ಲರಿಗೂ ಎಲ್ಲ ಸಮಯದಲ್ಲಿ ಎಲ್ಲ ಪಾಲಿಸೋದಕ್ಕೆ ಎಷ್ಟು ಪ್ರಯತ್ನ ಪಟ್ರೇನೂ ಆಗಲ್ಲ, ಅದು ನೀವು ಅರ್ಥ ಮಾಡ್ಕೋಬೇಕು. ಬಟ್ ಕೆಲವರು ಪದೇ ಪದೇ ನಾನು ಅದೇ ಪಾಲಿಸ್ತೀನಿ ಅಂತ ನಿರ್ಧಾರ ಮಾಡಿಬಿಟ್ಟು ಪ್ರಯತ್ನ ಮಾಡುವಾಗ ಏನೇನೋ ಸಂಕಟಗಳಲ್ಲಿ ಹೋಗಿಬಿಟ್ಟು ಸಿಗಾಕೊಳ್ತಾರೆ. ತುಂಬ ಇಂಜುರೀಸು, ಗಾಯಗಳು, ಕಾಯಿಲೆಗಳು ಎಲ್ಲ ಬಂದುಬಿಡುತ್ತೆ. ಅದಕ್ಕೆ ನೀವು ಇದನ್ನು ಯೋಚನೆ ಮಾಡಬೇಕು. ಈ ಕಾಲದಲ್ಲಿ ಮನೆ, ಬಟ್ಟೆ, ಊಟ ಎಲ್ಲ ಕಷ್ಟ ಇದೆ, ದುಡ್ಡು ಎಲ್ಲ ಕಷ್ಟ ಇದೆ, ಅದು ಎಲ್ಲರಿಗೂ ಗೊತ್ತು. ಬಟ್ ಈ ಥರ ಒಂದು ಹಿಸ್ಟಾರಿಕಲ್ ಪರ್ಸನಾಲಿಟೀಸ್ನ ಫುಲ್ಲು ಓದ್ಬಿಟ್ಟು ನಾನು ಅದೇ ಥರ ಆಗಿಬಿಡ್ತೀನಿ, ಒಂದು ವಿಡಿಯೋ ಗೇಮ್ ಥರ ಅಪ್ರೋಚ್ ಮಾಡೋದು, ಒಂದು ಲೆವೆಲಿಂದ ಇನ್ನೊಂದು ಲೆವೆಲ್ ಪ್ರೋಗ್ರೆಸ್ ಮಾಡೋದು, ಆ ಥರ ಎಲ್ಲ ಮಾಡ್ಕೊಂಡು ಹೋಗೋದು, ಇದನ್ನೆಲ್ಲ ದಯವಿಟ್ಟು ಪ್ರಯತ್ನ ಪಡಬೇಡಿ. ಎಲ್ಲರಿಗೆ ಗೊತ್ತು, ಇತಿಹಾಸದಲ್ಲಿ ಬಂದ ಪ್ರವಾದಿಗಳು ಎಲ್ಲ ಮಹಾನ ವ್ಯಕ್ತಿಗಳು, ಅವರು ಮಹಾನವಾದ ಕೆಲಸ ಮಾಡಿದ್ದಾರೆ ಅಂತ ಎಲ್ಲರಿಗೂ ಗೊತ್ತು. ಬಟ್ ಈ ಕಾಲದಲ್ಲಿ ಅವರ ಹೇಳಿಕೆಗಳನ್ನು ಉಪಯೋಗಿಸಿ ನಾನೇ ಅದು ಅಂತ ಅಂದ್ಕೊಳ್ಳೋದು ತುಂಬ ಕಷ್ಟ ಆಗಿಬಿಡುತ್ತೆ ನಿಮಗೆ. ದಯವಿಟ್ಟು ಇದನ್ನು ಯೋಚಿಸಿ. ಮತ್ತು ಲಿಟ್ರೇಚರ್ ಅಂದರೆ ನಾವು ಏನೋ ಪುಸ್ತಕಗಳು ತೊಗೊಂಡು ಅದನ್ನು ಓದ್ಬಿಟ್ಟು ಅದನ್ನು ಕಾಪಿ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಅದರಲ್ಲೂ ಆ ಕಾಲದಿಂದ ನೂರಾರು ವರ್ಷ ಕಳೆದಿದೆ, ಅದು ಹೆಂಗೆ ಆಗಿತ್ತು ಅದೇ ಥರ ಲಿಟ್ರೇಚರ್ ಸಿಗೋದು ತುಂಬ ಕಷ್ಟ. ತುಂಬ ಜನ ರಿಸರ್ಚ್ ಮಾಡ್ತಾಯಿದ್ದಾರೆ, ರಿಸರ್ಚ್ ಮಾಡಿದ್ರೇನೋ ಅವ್ರಿಗೆ ತುಂಬ ಅಂಬಿಗ್ವಿಟಿ ಬರ್ತಾಯಿದೆ. ಲಿಟ್ರೇಚರಲ್ಲಿ ತುಂಬ ಇನ್ಫಾರ್ಮೇಷನು, ಹೇಳಿಕೆಗಳು ಕಳ್ಳೋಗಿದೆ, ಎಲ್ಲರಿಗೆ ಒಪ್ಪಂದಿಗೆ ಇಲ್ಲ, ಬೇರೆಯವ್ರದ್ದು ಬೇರೆ ಬೇರೆ ದಾರಿ ಇದೆ, ಬೇರೆಯವ್ರದ್ದು ಬೇರೆ ಬೇರೆ ಅಪ್ರೋಚ್ ಇದೆ, ಅವರು ಕಣ್ಣಿಂದ ನೋಡುವ ರೀತಿ ಬೇರೆ ಬೇರೆ ಇದೆ. ಸೊ ದಯವಿಟ್ಟು ಈ ಸಂಕಟಗಳಲ್ಲಿ ಬೀಳಬೇಡಿ. ತುಂಬ ಯೋಚಿಸಿ, ಇಂಟ್ರಾಸ್ಪೆಕ್ಟ್ ಮಾಡಿ, ಇನ್ಸೈಟ್ ಡೆವಲಪ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್ ಇಂದ ಶೇರ್ ಮಾಡ್ಕೊಳ್ಳಿ. ಮತ್ತು ಕಾಯಿಲೆಗಳು ಮತ್ತು ಇಂಜುರೀಸಿಂದ ನಿಮಗೆ ಕಾಪಾಡ್ಕೊಳ್ಳಿ. ಮತ್ತು ತಮ್ಮನ್ನು ಮತ್ತು ನಿಮ್ಮ ಸ್ನೇಹಿತರನ್ನು ಮತ್ತು ನಿಮ್ಮ ಪರಿವಾರದವರನ್ನು ಕಾಮಿಡಿಯನ್ಸ್, ಜೋಕರ್ಸ್ ಆಗೋದ್ರಿಂದ ಕಾಪಾಡ್ಕೊಳ್ಳಿ. ಇದನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಜಜಾಕಲ್ಲಾಹು ಖೈರ್. ಧನ್ಯವಾದಗಳು.